ಕಾಂಗ್ರೆಸ್ ಸರ್ಕಾರದಿಂದ ಗಾಣಿಗ ಸಮಾಜಕ್ಕೆ ಆಗುತ್ತಿರುವ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಹಾಗೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕು ಎಂದು ಗಾಣಿಗ ಸಮಾಜದ ಯುವ ಸೇನಾ ಸಂಘದ ಸುರೇಶ್ ಪಾಟೀಲ್ ನೇದಲ್ಗೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಪದೇ ಪದೇ ನಮ್ಮ ಸಮಾಜವನ್ನ ನಿರ್ಲಕ್ಷ್ಯ ಭಾವ ತೋರಿ ಸಚಿವ ಸ್ಥಾನ ನೀಡುವಲ್ಲಿ ಸದಾ ಅನ್ಯಾಯ ಮಾಡುತ್ತಾ ಬರುತ್ತಿದೆ. 2018ರ ಶ್ರಮಿಶ್ರ ಸರ್ಕಾರದ ಅವಧಿಯಲ್ಲಿ ಹಾಗೂ 2013ರ ಕಾಂಗ್ರೆಸ್ ಪಕ್ಷದ ಏಕಮೇವ ಸರ್ಕಾರದಲ್ಲಿ ಹಾಗೂ ಹಿಂದಿನ ಅವಧಿಗಳಲ್ಲಿಯೂ ಸಹಿತ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ನೀಡದೇ ಇರುವುದು ಗಾಣಿಗ ಸಮಾಜಕ್ಕೆ ಘಾಸಿ ಉಂಟು ಮಾಡಿದೆ. ಪ್ರಸ್ತುತ ಕಾಂಗ್ರೆಸ್ ಪಕ್ಷದಿಂದ 3 ಜನ ಗಾಣಿಗ ಸಮಾಜದ ಶಾಸಕರಿದ್ದು, ಅಥಣಿಯಿಂದ ಲಕ್ಷ್ಮಣ ಸವದಿ, ಭದ್ರಾವತಿ ಕ್ಷೇತ್ರದಿಂದ ಬಿಕೆ ಸಂಗಮೇಶ್ವರ್, ಚಿತ್ರದುರ್ಗದಿಂದ ಕೆಸಿ ವೀರೇಂದ್ರ ಅವರು ಶಾಸಕರಾಗಿದ್ದು, ಈ ಮೂವರಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಹಾಗೂ ಬಿಕೆ ಸಂಗಮೇಶ್ವರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅನ್ನೋ ಸುದ್ದಿ ಇರೋದ್ರಿಂದ ವಿಸ್ತರಣೆ ಆಗುವಂಥ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಿ ಏನು ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ನೀಡಬೇಕಂತೇಳಿ ನಾವು ಮೊದಲನೇ ಆಗ್ರಹ ಇದೆ. ಅದರ ಜೊತೆಗೆ ಏನು ಈ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ 3 ಜನ ನಮ್ಮವರು ಶಾಸಕರಿದ್ದಾರೆ. ಒಬ್ಬರು ಅಥಣಿಯಿಂದ ಲಕ್ಷ್ಮಣ ಸವದಿ ಅವರು, ಭದ್ರಾವತಿಯಿಂದ ಬಿಕೆ ಸಂಗಮೇಶ್ವರ್ ಅವರು, ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ ಅವರು. ಈ 3 ಜನರಲ್ಲಿ ಇಬ್ಬರು ಹಿರಿಯ ಶಾಸಕರು, ಒಬ್ಬರು ಲಕ್ಷ್ಮಣ ಸವದಿ ಅವರು, ಇನ್ನೋರ್ವು ಭದ್ರಾವತಿಯ ಬಿಕೆ ಸಂಗಮೇಶ್ವರ್ ಅವರು ಸಹಿತ 4 ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜಕ್ಕೆ ಕನಿಷ್ಠ 2 ಸ್ಥಾನ, ಒಂದು ಲಕ್ಷ್ಮಣ ಸವದಿ ಅವರಿಗೆ, ಇನ್ನೊಂದು ಭದ್ರಾವತಿ ಶಾಸಕರಾದಂಥ ಬಿಕೆ ಸಂಗಮೇಶ್ವರಿಗೆ ಕಡ್ಡಾಯ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಹಿಂದಿನ ಎಲ್ಲ ಅವಕಾಶಗಳನ್ನು ಅವಲೋಕನ ಮಾಡಿ ನೋಡಿದಾಗ ಈ ಹಿಂದೆ 2018ರ ಸಂದರ್ಭದಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಆ ಅವಧಿಯಲ್ಲಿ ಸಹಿತ ಸಮಾಜ ಸಚಿವ ಸ್ಥಾನದಿಂದ ವಂಚಿತ ಆಯಿತು. ಅದಕ್ಕಿಂತ ಮುಂಚಿತವಾಗಿ 2013ರ ಅವಧಿಯಲ್ಲಿ ಸಹಿತ ವಂಚಿತ ಆಯಿತು. ಹೀಗೆ ನೋಡ್ತಾ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಏನು ನೇತೃತ್ವದಲ್ಲಿ ಆದಂಥ ಸರ್ಕಾರಗಳಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಏನು ಹಿಂದುಳಿದ ಸಮಾಜ ಆಗಿರೋದ್ರಿಂದ ಈ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡೋದ್ರಿಂದ ಆ ಸಮಾಜಕ್ಕೆ ಒಂದು ಮುನ್ನೆಲೆ ಬರಲಿಕ್ಕೆ ಅವಕಾಶ ಆಗ್ತದೆ. ಸಮಾಜದಿಂದ ಯಾರೋ ಸಚಿವ ಸಂಪುಟ ಸ್ಥಾನದಲ್ಲಿದ್ದಾಗ ಸಮಾಜದಲ್ಲಿ ಸಹಿತ ಒಂದು ಚೈತನ್ಯ ಭಾವ ಬರ್ತದೆ. ಹಾಗಾಗಿ ಸಮಾಜದ ಏನು ರಾಜ್ಯಾದ್ಯಂತ ಇರುವಂಥ ಸುಮಾರು 30-35 ಲಕ್ಷ ಜನಸಂಖ್ಯೆ ಇರುವಂಥ ಈ ಗಾಣಿಗ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ನೀಡಿ ಈ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾಕೆ ಹೇಳ್ತವೆ ಅಂದರೆ ನಾವು ನಿದರ್ಶನಗಳಿವೆ. BJP ಸರ್ಕಾರ ಇದ್ದಾಗ 3 ಜನ ನಮ್ಮವರು ಸಚಿವರಿದ್ದರು. ಲಕ್ಷ್ಮಣ ಸವದಿ ಅವರು ಸಚಿವರಿದ್ದರು, BJ ಪುಟ್ಟಸ್ವಾಮಿ ಅವರು ಸಚಿವರಿದ್ದರು, SK ಬೆಳ್ಳುಬಿ ಅವರು ಸಚಿವರಿದ್ದರು. ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷ ಅಧಿಕಾರವನ್ನು ಮಾಡಿದೆ. ಆದರೆ ಒಂದು ಪಕ್ಷ ಅವಕಾಶವನ್ನು ನೀಡುತ್ತೆ, ಒಂದು ಪಕ್ಷ ಅವಕಾಶವನ್ನು ನೀಡೋಲ್ಲ ಅಂದಾಗ ಸಮಾಜ ಚಿಂತಾಕ್ರಾಂತವಾಗಿದೆ. ಇಂದಿನ ಎಲೆಕ್ಷನ್ನಲ್ಲಿ 2023ರ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಅವರು ಪಕ್ಷಾಂತರ ಪರ್ವ ಸಂದರ್ಭದಲ್ಲಿ ಅವ್ರ ಮೇಲೆ ಭರವಸೆನ ಇಟ್ಕೊಂಡು ಅಥವಾ ಅವ್ರ ಮೇಲಿನ ಒಂದು ಅಭಿಮಾನಕ್ಕಾಗಿ ಅದರ ಇನ್ನಿತರ ವಿಚಾರಕ್ಕಾಗಿ ಆ ಸಂದರ್ಭದಲ್ಲಿ ಸರ್ಕಾರ ರಚನೆಯಲ್ಲಿ ಗಾಣಿಗ ಸಮಾಜದ ಪಾತ್ರ ಸಹಿತ ಭಾಳ ಅಗ್ರಗಣ್ಯ ಆಗಿರೋದ್ರಿಂದ ಸಮಾಜವನ್ನು ನಿರ್ಲಕ್ಷ್ಯ ಭಾವ ತೋರಿ ಸಮಾಜವನ್ನು ಅವಕಾಶ ವಂಚಿತ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಬೇಸರ ಉಂಟು ಮಾಡಿದೆ. ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಈ ಹಿಂದೆ ರಾಜ್ಯಾದ್ಯಂತ ಗಾಣಿಗ ಸಮಾಜದ ಜಿಲ್ಲೆಯಲ್ಲಿ ಹೋರಾಟ ಅದು ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು ಅಂತೇಳಿ ಅದಕ್ಕೆ ಮಾಡಿದಂಥ ಹಿಂದಿನ ಸರ್ಕಾರ ನಿಗಮ ಮಂಡಳಿಯನ್ನು ರಚನೆ ಮಾಡಿ ಆದೇಶ ಮಾಡಿತ್ತು. ಆದರೆ ನಂತರದಲ್ಲಿ ಬಂದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಅನುಷ್ಠಾನವನ್ನು ಮಾಡದೆ ವಿಳಂಬ ನೀತಿ ತೋರ್ತಾ ಇರೋದು ಸಮಾಜಕ್ಕೆ ಪೆಟ್ಟು ಬೀಳ್ತಾ ಇದೆ. ಯಾಕಂದರೆ ಗಾಣಿಗ ಸಮಾಜ ಪ್ರಧಾನವಾಗಿ ಒಕ್ಕಲ್ತನವನ್ನು ನಂಬ್ಕೊಂಡಿರುವಂಥ ಸಮಾಜ, ಜೊತೆಗೆ ಮಧ್ಯಮ ವರ್ಗದಲ್ಲಿರುವಂಥ ನಮ್ಮ ಸಮಾಜ, ಜೊತೆಗೆ ಹಿಂದುಳಿದ ಸಮಾಜ ಆಗಿರೋದ್ರಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಲಿ ಉದ್ಯೋಗಕ್ಕಾಗಲಿ ಸಮಾಜದ ಉನ್ನತಿಗಾಗಲಿ ಹಾಂ ಸರ್ ಅನುದಾನ ನಿಗದಿ ಮಾಡಲಿ ಸರ್. ಅದೇ ನಾವು ಆಗ್ರಹ ಮಾಡ್ತೀವಿ ಸರ್. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR,
CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.